ಐಶ್ವರ್ಯ ಗೌಡ ಅವ್ರದ್ದು ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಗೊತ್ತಿದೆ. ನನಗೆ 14 kg 660 grams ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ಲದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಮೇಡಮ್, ಐಶ್ವರ್ಯ ಗೌಡ ಬೆಳಗ್ಗೆ ವಿಡಿಯೋ ಮಾಡ್ತಾ ಅವಳೇ ಸಾಕಷ್ಟು ಆರೋಪವನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಅವರು ದೊಡ್ಡ ಕಾಂಟ್ಯಾಕ್ಟ್ ಇಟ್ಕೊಂಡು ಮೋಸ ಮಾಡಿದ್ದಾರೆ, ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊಂಡು ವಂಚನೆ ಮಾಡಿದ್ದಾರೆ. ಸೊ ಅದೆಲ್ಲಕ್ಕೆ ದಾಖಲೆ ಏನಾಗ್ತಾ ಇದೆ, ಸಾಕ್ಷಿಯತೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆಯೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಆ ವ್ಯವಹಾರ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರೆ ಅವಾಗ ನಾವು ಮಾತಾಡೋಣ. ಸುಮ್ಮನೆ ಏನಕ್ಕೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಸ್ ಡಿವಿಯೇಟ್ ಮಾಡೋಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ. ಬಿಟ್ಟರೆ ಈಗ ನಾನು ನೋಡಿದೆ ವಿದ್ಯಾರಣ್ಯಪುರದಲ್ಲಿ ಏನೋ ಕೇಳಬೇಕಂತೆ, ಆಯಿತು ಕೇಳ್ಕೊಳ್ಳಿ ಬಿಡಿ, ಅದು ಯಾರು ಬರ್ತಾರೋ ಅವ್ರು ಮಾತಾಡಿ. ಇವ್ರಿಗೂ ಅದಕ್ಕೂ ಏನು ಸಂಬಂಧ? ಇವ್ರು ನಮಗೆ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಇದ್ದವ್ರು ಡೆಪಾಸಿಟ್ ಮಾಡಿ ಆ ಡೆಪಾಸಿಟ್ ನಾನು ಕೊಟ್ಟಿಲ್ವಾ ಕೇಳಿ. ಈಗ ನನ್ನ ಹತ್ರನೇ ಅವ್ರು 14 kg 660 ಗ್ರಾಮ್ ತೊಗೊಂಡು ಕೊಟ್ಟಿಲ್ಲದೆ ಮೋಸ ಮಾಡಿ ಅದಕ್ಕೆ DK ಸುರೇಶ್ ಅಣ್ಣ ಇದ್ದಾರೆ ಅಂತ ಹೇಳಿ ಪಾಪ ಆ ಗಣ್ಯ ವ್ಯಕ್ತಿಗಳ ನೇಮನ್ನು ಹಾಳು ಮಾಡಿ ಎಲ್ಲರಿಗೂ ಮೋಸ ಮಾಡಿ ಇದೇ ಥರ ನಾನು ಈಗಲೂ ಹೇಳಿದ್ದೀನಿ, ಇದೇ ಥರನೇ ಅಣ್ಣನ ಹೆಸರು ಹೇಳ್ಕೊಂಡು ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ. ಆದರೆ ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಯಾಕೆಂದರೆ ಅವ್ರವ್ರು ಬರಬೇಕು, ಅವ್ರು ಫೈಟ್ ಮಾಡಬೇಕು. ಅಂದರೆ ನನ್ನ ವಿಷಯಕ್ಕೆ ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು DK ಸುರೇಶ್ ಸರ್ ಅಲ್ಲ ಅಂತ. ಅದು ಧರ್ಮ ಅವರೇ ಮಾತಾಡಿದ್ದಾರೆ. ಅದಕ್ಕೆ ಅವ್ರು ನಾನು ಮಾತಾಡಿದ್ದೀನಿ ಅಂತ ಒಪ್ಕೊಂಡಿರೋದು ಎಲ್ಲ ಕೂಡ ನಾನು ಈಗಾಗಲೇ ಸ್ವಲ್ಪ ಅಂದರೆ ನಿಮ್ಗೆ ಆಗಲೇ ಅದರದ್ದು ಏನಂತಾರೆ ಆಡಿಯೋ ಸಿಕ್ಕಿದೆ, ಕ್ಲಾರಿಟಿ ಜನತೆಗೆ ಸಿಕ್ಕಿದೆ. ಇದ್ರ ಬಗ್ಗೆ ಮಾತಾಡಮ್ಮ ಅಂತಂದರೆ ಇವರು ಕಾರಲ್ಲಿ ಕೂತ್ಕೊಂಡು ಅಥವಾ ಇನ್ನೆಲ್ಲೋ ಕೂತ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ಟು ಎಲ್ಲಾದರೂ ಕೂತ್ಕೊಳ್ಳಿ, ಮಾತಲ್ಲಿ ಒಂದು ವೆಯ್ಟೇಜ್ ಇರಬೇಕು, ತೂಕ ಇರಬೇಕು. ನಂದು ಸಂಬಂಧಪಟ್ಟಂತೆ ಮಾತಾಡು ಅಂತಂದರೆ ಬೇರೆ ಏನೇನೋ ಲಿಂಕ್ ಹಾಕ್ಕೊಂಡು ಹೋದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತು ಇವಾಗ ಜನರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲರೂ ಎಜುಕೇಟೆಡ್ಸ್, ಮತ್ತು ಎಲ್ಲರಿಗೂ ಗೊತ್ತು ಮಾತಾಡ್ತಾ ಇರೋದು ಡಿವಿಯೇಷನ್ ಮಾಡ್ತಾ ಇದ್ದಾಳೆ. ಕೇಸ್ ಸಲುವಾಗಿ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಿದ್ದಾಳೆ. ದುಡ್ಡು ಬಗ್ಗೆ ಏನು ಮಾತಾಡ್ತಿದ್ದಾಳೆ? ನನಗೊಂದು ಕ್ವಶನ್ ಕೇಳ್ತೀನಿ. ತೊಗೊಂಡಿರೋದ್ರ ಬಗ್ಗೆ ಏನು ಮಾತಾಡ್ತಿದ್ದಾಳೆ? ಅವಳದು ನೀವು ಸ್ಟಾರ್ಟಿಂಗಿಂದ ಇವತ್ತಿನ ತನಕ ತೊಗೊಂಡ್ರೆ ಫಸ್ಟು ತೊಗೊಂಡಿಲ್ಲ ಅಂದರು, ಆಮೇಲೆ ಇಲ್ಲ ತೊಗೊಂಡಿದ್ದೀನಿ ಅಂದರು, ಆಮೇಲೆ ಇನ್ನೊಂದಕ್ಕೆ ಒಪ್ಕೊಂಡ್ರು, ಆಮೇಲೆ ನಾನು ಮಾತಾಡೇ ಇಲ್ಲ ಅಂದರು. ಹೌದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ದುಡ್ಡೇ ತೊಗೊಂಡಿಲ್ಲ ಅಂದಮೇಲೆ ರಿಕ್ವೆಸ್ಟ್ ಇಲ್ಲಿಂದ ಬರುತ್ತೆ? ಈಗ ದುಡ್ಡು ತೊಗೊಂಡ್ರೆ ತಾನೇ ರಿಕ್ವೆಸ್ಟ್ ಮಾಡೋದು. ನಾನು 10 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ನಾನು ಮಾಡ್ತಾ ಇದ್ದೀನಿ. ಬಂದು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕ್ಬೋದಾಗಿತ್ತು. ವನಿತಾ ಅವರು ನನಗೆ 10 ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ಅದ್ರ ಬದಲು ನಾನು ದುಡ್ಡು ಕೊಡ್ತೀನಿ, ಇನ್ನೊಂದು 2 ದಿವಸ ಟೈಮ್ ಕೊಡು ಅಂತ ಯಾಕೆ ಹೇಳಿದ್ರು? ಇದೆಲ್ಲ ವಿತ್ ಸಾಕ್ಷಿ ನಾವು ಪ್ರೊಡ್ಯೂಸರ್ಗೂ ಮಾಡಿದ್ದೀವಿ, ಪೊಲೀಸ್ಗೂ. ಸರ್ 100% ಇದು ಕೇಸ್ ಡೈವರ್ಟ್ ಮಾಡಿ ಎಲ್ಲರಿಗೂ ಬೇರೆ ಬೇರೆ ಏನೇನೋ ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರಲಿ ಅಂತ ಹೇಳ್ತಿರ್ಬೋದು ಅಷ್ಟೇ. ಬಿಟ್ಟರೆ ಇದಕ್ಕೆ ಯಾವುದು ಸಾಕ್ಷ್ಯಾಧಾರಗಳು ಅಥವಾ ಪ್ರೂಫ್ ಇಲ್ಲ. ಅದೇ ಬೇರೆ ಇದೇ ಬೇರೆ. ಅವಳು ಮಾತಾಡಬೇಕಾಗಿರೋದು ಇಷ್ಟೇ. ಈಗ ನಾನು ಏನೇನು ಅವ್ರು ಹೇಳ್ತಿದ್ದಾರಲ್ಲ, DK ಸುರೇಶ್ ಹೆಸರು ಯಾಕೆ ಹೇಳ್ತಿದ್ದಾರೆ, ಧರ್ಮ ಹೆಸರು ಯಾಕೆ ಹೇಳ್ತಿದ್ದಾರೆ ಅಂದರೆ ಅವರಿಬ್ಬರೇ ಇವಾಗ ಈ ಪಿಕ್ಚರಲ್ಲಿ ಇರೋದು. ಇವಾಗ ನಾವು DK ಸುರೇಶ್ ಅವ್ರ ಹೆಸರು ಹೇಳಿರೋದಕ್ಕೆ ಗೋಲ್ಡ್ ಕೊಟ್ಟಿದ್ದು. ಆ DK ಸುರೇಶ್ ಅವ್ರು ಇಲ್ಲ, ಅದನ್ನ ಮಾತಾಡಿರೋದು ಧರ್ಮ ಅನ್ನೋದಕ್ಕೇನೆ ನಾವು ಮಾತಾಡ್ತಾ ಇರೋದು. ಒಂದು ನಿಮಿಷ ಸರ್, ಇವರಿಬ್ರು ಹೆಸರು ತಗೊಳ್ದೇ ಇದ್ರೆ ಏನು? ನನ್ನ ಕೇಸಿಗೆ ಇವರಿಬ್ಬರೇ ತಾನೇ ಹೆಸರು ತಗೋಬೇಕು. ಅದನ್ನ ಇವ್ರು ಬೇರೆಯವ್ರ ಹೆಸರು ತಗೊಂಡ್ವಿ ಅಂದ್ರೆ ಯಾರ ಹೆಸರು ತಗೊಂಡಿದೀವಿ? ಇವರಿಬ್ಬರ ಹೆಸರು ನಮ್ಮ ಕೇಸಿಗೆ ಸಂಬಂಧಪಟ್ಟಿರೋಕ್ಕೆ ನಾನು ಹೇಳಿರೋದು. ವಿನಯ್ ಕುಲಕರ್ಣಿಗೆ ನೀವು ಕೂಡ ಬೆಳ್ಳಿಗದೆ ಮತ್ತೆ ಕಿರೀಟ ಕೂಡ ಹಾಕಿದ್ರಿ, ನೀವು ಕೂಡ ಭಾಗಿಯಾಗಿದ್ರಿ, ಮತ್ತೆ ಫೋಟೋ ನಮ್ಮನ್ನ ಮಾತ್ರ ಬಿಟ್ಟವ್ರೆ, ಅದನ್ನ ನನ್ನ ಹೆಸರು ಹಾಳು ಮಾಡ್ಲಿಕ್ಕೆ. ಸರ್ ಒಂದ್ ನಿಮಿಷ, ಮುಂಚೆ ಬಂದಿರೋ ಫೋಟೋದಲ್ಲೂ ನಾನು ಹಿಂದೆನೇ ಇದ್ದೀನಿ ನೋಡಿ. ಅವರು ಕಿರೀಟ ಹಾಕ್ತಾ ಇದಾರಲ್ಲ ಆ ಫೋಟೋದಲ್ಲಿ ನಾನು ಇದ್ದೀನಿ. ಯಾವ ಫೋಟೋದಲ್ಲಿ ನಾನಿಲ್ಲ? ಬರೀ ಐಶ್ವರ್ಯ ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಫೋಟೋ ಅಲ್ಲ, ಅದ್ರ ಹಿಂದೆಗಡೆ ವೈಟ್ ಡ್ರೆಸ್ ಹಾಕೊಂಡಿರೋದು ವನಿತಾ ಐತಾಳೆ. ಆ ಫೋಟೋ ಬಂದಾಗ ಅದ್ರಲ್ಲಿ ವನಿತಾ ಇದ್ದಾಳಲ್ಲ. ಯಾವಾಗ ಹೇಳಿದ್ರು? ನಾನಿಲ್ಲ ಅಂತ ಯಾವಾಗ ಹೇಳಿದೆ? ಇನ್ನು ಕುದುರೆ ಫೋಟೋ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಸಿಕ್ಕಿದೆ ಅಂತ. ಹೌದು, ನಾವಿಬ್ಬರೇ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದು ಅಣ್ಣಮ್ಮ ಫಂಕ್ಷನ್ಗೆ ಕರೆಯೋಕ್ಕೆ. ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳಿದ್ದೀನಿ, ಅವ್ರದ್ದು ಅಣ್ಣಮ್ಮ ಫಂಕ್ಷನ್ ಆಗೋ ತನಕನೂ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ. ಯಾವಾಗಿದ್ರ ಮಧ್ಯ ಗಿರೀಶ್ ಅವ್ರದ್ದು FIR ಬಿತ್ತು, ಅವ್ರ ಕಡೆ ರಿಲೇಟಿವ್ಸಿಂದ ಹಿಡಿದು ಎಲ್ಲರೂ ಅವಳು ಈ ಥರ ತುಂಬ ಕಡೆ ಮೋಸ ಮಾಡಿದ್ದಾಳೆ ಅಂತ ಹೇಳಿದ್ರು. ಆವಾಗಲೇ ನಮ್ಮ ಟೀಮು ನನಗೆ ತುಂಬ ಆಪ್ತರಾಗಿರೋರೆಲ್ಲ ಟೆನ್ಷನ್ ಆದರು. ಯಾಕೆ ಅಂದರೆ ನಾನು 10.5 kg ಎಷ್ಟು ಹೇಳ್ದೆ, ನಾನು 14 kg 660 grams ಏನು ಕೊಟ್ಟಿದ್ದೀವಿ,
ನಾನೆಲ್ಲಿ ಪ್ರಾಬ್ಲಮಲ್ಲಿ ಬಂದ್ಬಿಡ್ತೀನೋ ಅಂತ ನನ್ನ ಟೀಮ್ ಪೂರ್ತಿ ಇವಳ ಮೇಲೆ ವರ್ಕ್ ಮಾಡಿದಾಗ ಗೊತ್ತಾಯಿತು ಇವಳು ತುಂಬ ಜನಕ್ಕೆ ಮೋಸ ಮಾಡಿದ್ದಾಳೆ ಅಂತ. ನಾವು ಅದಕ್ಕೆ ಭಯದಲ್ಲಿ ನಮ್ಮದು ನಾವು ತೊಗೊಂಬಿಡೋಣ ಅಂತ ನಾವು ಕೇಳಿದ್ದೇನು ತಪ್ಪಲ್ವಲ್ಲ ಸರ್. ಇವತ್ತು ನನ್ನ ಕ್ವಶನ್ ಇಷ್ಟೇ, ನನಗೆ ಕೊಟ್ಟಿರೋದು ನನಗೆ ವಾಪಸ್ ಕೊಟ್ಬಿಡು, ಅಷ್ಟು ಬಿಟ್ಟರೆ ಬೇರೆ ಯಾವುದು, ನಾನು ಬೇರೆ ವಿಷಯ ಯಾವುದು ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾವ ಗಣ್ಯ ವ್ಯಕ್ತಿಗಳನ್ನೂ ತರಕ್ಕೆ ಇಷ್ಟ ಇಲ್ಲ, ಯಾವ ಗಣ್ಯ ವ್ಯಕ್ತಿಗಳು ನನ್ನ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ. ಮೇಡಮ್ ಈಗ ಗೋಲ್ಡ್ ನೀವು ಇಷ್ಟೊಂದೆಲ್ಲ ಕೊಟ್ಟಿದ್ರಲ್ಲ, ಯಾವ ಬೇಸ್ ಮೇಲೆ ಕೊಟ್ರಿ, ಏನು ಕಾನ್ಫಿಡೆನ್ಸ್ ಮೇಲೆ ಕೊಟ್ಟಿದ್ದೀರಾ? ಸರ್ 3-4 ಡೇಸಿಂದ ಒಂದೇ ಮಾತಾಡ್ತಾ ಇದ್ದೀವಿ. ಕಾನ್ಫಿಡೆನ್ಸ್ ಇಸ್ ಜಸ್ಟ್ ಬಿಕಾಸ್ DK ಸುರೇಶ್ ಅಣ್ಣ ಈಸ್ ದೇರ್ ಅಂತ. ಹಿ ಈಸ್ ಅ ಮ್ಯಾನ್ ಆಫ್ ಎ ವರ್ಡ್. ಅವ್ರು ಇದ್ದಾರೆ ಅಂದರೆ ಯಾರಾದರೂ ಕೊಡ್ತಾರೆ ಸರ್. ಮತ್ತು ಬರೀ ಅವ್ರು ಇದ್ದಾರೆ ಅಂತ ಯಾರೂ ಕೊಟ್ಟಿಲ್ಲ, ಅದ್ರ ಜೊತೆ ಅವ್ರು ಮಾತಾಡಿದ್ದಾರೆ. ಅವ್ರ ವಾಯ್ಸಲ್ಲಿ ಮಾತಾಡಿರೋದು ಧರ್ಮ ಅಂತ ಅವ್ನು ಮೋಸ ಮಾಡಿರೋದಲ್ವಾ. ನಮ್ಮ ಪ್ರಕಾರ ಆ್ಯಸ್ ಎ ಕಾಮನ್ ಮ್ಯಾನ್ ನಾವು DK ಸುರೇಶ್ ಅವರು ಅಂತ ಅಂದಿದ ತಕ್ಷಣ ನಾನೇ ಅಣ್ಣ ಮಾತಾಡ್ತಾ ಇರೋದು ಅಂತ ಯಾಕೆ ಮಾತಾಡಬೇಕಿತ್ತು? ಧರ್ಮ ಮಾತಾಡ್ತಿರೋದು ಅಂದರೆ 1 ಮಿಲಿಗ್ರಾಮು ಗೋಲ್ಡ್ ಕೊಡ್ತಿರ್ಲಿಲ್ಲ. DK ಸುರೇಶ್ ಅವ್ರು ಮಾತಾಡ್ತಿರೋದು ಅಂತ ಹೇಳಿದ್ದಕ್ಕೆ ಸರ್ 10 100 kg ಕೊಡ್ತೀನಿ. DK ಸುರೇಶ್ ಅವ್ರು ಇವಾಗ ಫೋನ್ ಮಾಡಿ ಹೇಳಿದ್ರು 100 kg ಕೊಡ್ತೀವಿ. ಆದರೆ ಈ ಸತಿ ನಿಜವಾಗ್ಲೂ DK ಸುರೇಶ್ ಅವರೇ ಕೇಳ್ತಾ ಇದ್ದಾರಾ ಅಂತ ಅವ್ರ ಹತ್ರ ಪರ್ಸ್ನಲ್ಲಾಗಿ ಹೋಗಿ ಕೇಳಿ ಕೊಡಮ್ಮ ಅಂದರೆ ಕೊಡ್ತೀನಿ. ಈ ಥರ ಮೋಸ ಹೋಗಲ್ಲ. ಈಗ ACP ಅವ್ರು ಕರೆದಿದ್ರು, ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಏನೇನು ಸರ್ ವಿಚಾರಣೆಗಳು ಇದ್ದೇ ಇರುತ್ತೆ ಸರ್. ಅದು ಯಾವಾಗ ಮುಗಿಯುತ್ತೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಬಟ್ ಈ ಕೇಸಲ್ಲಿ ನನಗೆ ನ್ಯಾಯ ಬೇಕೇ ಬೇಕು. ಎಲ್ಲರೂ ಕೂಡ ನನಗೆ ಸಹಕರಿಸ್ತಿದ್ದಾರೆ. ಯಾಕೆ ಅಂದರೆ ಡಾಕ್ಯುಮೆಂಟ್ಸು ನಾನು ಕೊಟ್ಟಿರೋದೆಲ್ಲ ವ್ಯಾಲಿಡ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿರೋಕ್ಕೋಗಿ ಸಹಕರಿಸ್ತಿದ್ದಾರೆ, ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಮತ್ತು ನನಗೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ. DCP ಸಾಹೇಬ್ರಾಗಿರ್ಬೋದು, ಭರತ್ ರೆಡ್ಡಿ ಸರ್ ACP ಆಗಿರ್ಬೋದು, ಅಥವಾ ಭರತ್ MM ಸರ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರೆಲ್ಲರಿಗೂ ಥ್ಯಾಂಕ್ಸ್. ಯಾಕೆಂದರೆ ನನ್ನ ಡಾಕ್ಯುಮೆಂಟ್ಸಿಂದ ಹಿಡಿದು ಎಲ್ಲ ನೋಡಿ ಅವ್ರಿಗೂ ಅರ್ಥ ಆಗಿದೆ, ಹೌದು ಇವ್ರಿಗೆ ಅನ್ಯಾಯ ಆಗಿದೆ ಅಂತ. ಅವರು ನನಗೆ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಸಪೋರ್ಟ್ ಇನ್ ದ ಸೆನ್ಸ್ ಏನೋ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ಮೋಸ ಆಗಿದೆ ಅಂದಿರೋದಕ್ಕೆ ಅವ್ರಿಗೆ ಅದು ಅರ್ಥ ಆಗಿದೆ. ಮೇಡಮ್ ಇವತ್ತು DK ಸುರೇಶ್ ಅವರು ವಿಚಾರ ಕ್ರಿಯೇಟ್ ಮಾಡಿದ್ದಾರೆ. ಹೌದಾ? ನಾನೇ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ, ಆಕ್ಷನ್ ತಗೊಳ್ಳಿಕ್ಕೆ ಹೇಳಿದ್ದೀನಿ ಅಂತೇಳಿ. ನಿಜ ಅಂದ್ರೆ ನಿಮ್ಮಿಂದ ಅವ್ರಿಗೆ ಗೊತ್ತಾಯ್ತಾ DK ಸುರೇಶ್ ಅವ್ರಿಗೆ, ಅಥವಾ ಮಾಧ್ಯಮಗಳಲ್ಲಿ ವಿಚಾರ ಬಂದ್ಮೇಲೆ ಗೊತ್ತಾಗಿರ್ಬೋದು? ಇಲ್ಲ ಸರ್, ನಾನು ಆ್ಯಕ್ಚುಲಿ ಫಸ್ಟು ಕಮಿಷನರ್ ಸರ್ ಹತ್ರನೂ ಹೋಗಿದ್ದೆ. ಪಾಪ ಅವರು ಅಂದರು, ನೋಡಮ್ಮ ನೀನು FIR ಹಾಕ್ಬಿಡು, ಯಾಕಂತಂದರೆ ಇದು ನಾವು ರಿಕವರಿಗೆಲ್ಲ ಮಾಡೋಕ್ಕಾಗೋದಿಲ್ಲ, ನಮಗದು ಒಪ್ಪೋದಿಲ್ಲ, ನೀನು FIR ಹಾಕಬೇಕು ಅಂತ. ನನಗೆ ಅವಾಗ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು ಸರ್. ಫಸ್ಟು ದುಡ್ಡು ಬೇಕಿತ್ತು. ಬಟ್ ಅವರೆಲ್ಲ ಅದು ಅಂದರೆ ಕಾನೂನೇನಿದೆ ಅದೇ ಅಲ್ವಾ. ಆಮೇಲೆ ನಾನು DK ಸುರೇಶ್ ಸರ್ ಹತ್ರ ಹೋದೆ. ಅಣ್ಣ ಈ ಥರ FIR ಹಾಕು ಅಂತಂದರೆ ನನಗೆ ತುಂಬ ಲೇಟ್ ಆಗುತ್ತೆ ದುಡ್ಡು ಬರೋದು, ನಂಗೆ ತುಂಬ ಕಷ್ಟ ಇದೆ, ಫಸ್ಟ್ ನಂಗೆ ಒಂದು ಸ್ವಲ್ಪ ದುಡ್ಡು ಬೇಕು, ನೀವು ತೊಗೊಂಡಿದ್ದೀರಲ್ಲ ಸ್ವಲ್ಪ ನನಗೇನಾದರೂ ಮಾಡಿ ಹೆಲ್ಪ್ ಮಾಡಿ ದುಡ್ಡು ಕೊಡಿ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ದು, ಇಲ್ಲಮ್ಮ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಯಾಕೆ ವ್ಯವಹಾರ ಮಾಡಲಿ, ನಾನೇನಿದ್ರು ನಮ್ಮ ಅಣ್ಣನ ಹತ್ರ ನಮ್ಮ ಸಂಬಂಧದ ಮೀನ್ಸ್ ರಿಲೇಟಿವ್ಸ್ ಅವ್ರ ಹತ್ರ ಮಾಡ್ತೀನಿ, ಬಿಟ್ಟರೆ ನಾನೇನಕ್ಕೆ ಇವಳ ಹತ್ರ ಮಾಡಲಿ, ಇವಳು ಯಾರು, ಇವಳೊಂದು ದೊಡ್ಡ ಫ್ರಾಡು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೂ ಅವಳಿಗೂ ಯಾವುದೇ ರೀತಿ ಬಿಸ್ನೆಸ್ ಸಂಬಂಧ ಇಲ್ಲ, ನೀನು ಹೋಗು ಕಂಪ್ಲೇಂಟ್ ಹಾಕು, ನಾನು ಹೇಳಿಕೆ ಕೊಡ್ತೀನಿ, ನನಗೂ ಅವಳಿಗೂ ಯಾವುದೇ ರೀತಿ ಬಿಸ್ನೆಸ್ಸಲ್ಲಾಗಲಿ ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ ಆಗಲಿ ಏನೂ ಇಲ್ಲ, ನಿನಗೆ ಮೋಸ ಆಗಿದೆ ಅಂತ ನೀನೇನು ಹೇಳ್ತಿದ್ದೆ, ಕಮಿಷನರ್ ಸರ್ ಹತ್ರ ಕಂಪ್ಲೇಂಟ್ ಕೊಡು, ನಾನು ಅದಕ್ಕೆ ನಿನ್ನ ಜೊತೆ ಸಪೋರ್ಟ್ ಮಾಡ್ತೀನಿ ಅಂದಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.